ದಿನ ಭೇಟಿ ಮಾಡ್ತಾರೆ. ನನ್ನ ಭೇಟಿ ಮಾಡೋದು ನಾವು ಕಾರ್ಯಕರ್ತರಿಗೆ ಅಟೆಂಡ್ ಮಾಡ್ತೀವಿ, ಜನರು ನಾವು ಕೇಳ್ತೀವಿ, ನಮ್ಮ ಕೈಲಾದ ಪರಿಹಾರ ಕೊಡ್ತೀವಿ, ಪ್ರಯತ್ನ ಮಾಡ್ತೀವಿ. ಅದ್ರ ಮೇಲೆ ಅವ್ರಿಗೆಲ್ಲ ನಂಬಿಕೆ ಬಂದು ಭೇಟಿ ಮಾಡ್ತೀವಿ. 2 ಡೇಸಲ್ಲಿ ನಾನು ಇರಲ್ಲ. ಒಂದು ನಾನು ಇವತ್ತು ಮುಖ್ಯಮಂತ್ರಿಗಳು ಕೂಡ ಸಾಯಂಕಾಲ ಆಫೀಸಲ್ಲಿ ನಾನೆಲ್ಲ ಸ್ಟಡಿ ಮಾಡಿದ್ದೀನಿ. ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟಲ್ಲೇ ಕೂಡ 2019 ಒಂದು ಎಲ್ಲ ಸರ್ಕಾರಗಳಿಗೂ ಆದೇಶ ಕೊಟ್ಟಿದ್ದಾರೆ. 40 ಲ್ಯಾಕ್ಸ್ ಕೂಡ ಟರ್ನೋವರ್ ಆದವರು ನಮಗೆ ಏನು ಮಾಡಬೇಕು ಅಂತ ಹೇಳಿ ಅವರೆಲ್ಲ ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರ. ಸುಮ್ಮನೆ BJPಯವರು ನಮ್ಮ ತಿಂದ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಪಾಯಿಂಟ್ ತಿಂದ್ಬಿಟ್ಟು ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಎಲ್ಲ ಅವ್ರು ಮಾಡೋಂಥ ಅವ್ರು ಕೂಡ ಇದನ್ನು ಬಡವರಿಗೆ ತೊಂದರೆ ಕೊಡೋದನ್ನ ಡ್ರಾ ಮಾಡಬೇಕು. ಒಬ್ಬ ತರಕಾರಿ ಮಾಡೋರು, ಎಳ್ನೀರು ಮಾರೋರು, ರಸ್ತೆ ಬದಿ ವ್ಯಾಪಾರ ಮಾಡೋರು ಇಲ್ಲಿ ಅಂತೇಳಿ ಅವರೊಂದು ಇದನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ತಾರೆ. ಸುಮಾರು ಲಕ್ಷಾಂತರ ಜನರಿಗೆ ಇವತ್ತಿದ್ದಾರೆ ನೋಟಿಸ್ ಅನ್ನು 14,000 ಜನಕ್ಕಿದ್ದಾರೆ ಫಸ್ಟು ನೋಟಿಸ್ ಹೋಗಿದೆ. ಸೊ ಇದು ನಾವು ಮೊದಲೇ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ರು ಅಂತ ಅವೆಲ್ಲ ಗಮನಿಸಿದ್ವಿ. ಮುಖ್ಯಮಂತ್ರಿ ಆಫೀಸರ್ಸ್ ಕರೆಸಿ ಮಾತಾಡಿ ಏನು ಮಾರ್ಗದರ್ಶನ ಖಂಡಿತ ಮಾಡಲೇಬೇಕು. ನಾವು ನಮ್ಮ ನ್ಯಾಯ ಜನರಿಗೆ ನ್ಯಾಯ ಒದಗಿಸ್ಕೊಳ್ಳೇಬೇಕು. ನಮ್ಮ ಜನರಿಗೆ ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ನೀವು ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಅತಿ ಹೆಚ್ಚು GST ನಮ್ಮ ರಾಜ್ಯ ನಾನು ಕಟ್ತಾ ಇದ್ದೀವಿ. ನಾವು ಸಾಮಾನ್ಯ ಬಡವರಿಗೆಲ್ಲ ತೊಂದರೆ ಆಗ್ತಾ ಇದೆ. ಕಡಲೆಕಾಯಿ ವ್ಯಾಪಾರ ಮಾಡೋರಿಗೂ ಬರ್ತಾ ಇದೆ, ಎಳ್ನೀರು ವ್ಯಾಪಾರ ಮಾಡೋದು ಬರ್ತಾ ಇದೆ, ಹಣ್ಣು ವ್ಯಾಪಾರ ಮಾಡೋದು ಬರ್ತಾ ಇದೆ, ಹೂವು ವ್ಯಾಪಾರ ಮಾಡೋದು ಬರ್ತಾ ಇದೆ. ಈಗೆಲ್ಲ ಕೈ ಇಟ್ಕೊಳ್ತಿದ್ದಾರೆ. ಭಾಳ ಸಮಸ್ಯೆ ಇದೆ. Sir, the BJP has alleged that Chief Minister has set a 1 lakh target to the Commercial Tax Department. That's the reason why these notices are filed. Whatever is the permissible law, BJP, if the Central GST Council had not issued us a letter, I'm having the letter in my hand itself. I can put it to you on record. I think we wouldn't have got. So they are forcing us to do this activity. So we have issued a letter and today CM will discuss on this. Sir, the SIT has been formed. Investigations in the Dharmasthala secret variants. ಚರ್ಚೆ ನಡೀತಾ ಇದೆ ಸರ್. SIT ವಿಚಾರದಲ್ಲಿ ಪರ ವಿರುದ್ಧ ಚರ್ಚೆಗಳು ನಡೀತಾ ಇದೆ. ನನಗೆ ನಾನು ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ದೀನಿ ಅಂತಂದರೆ SIT ಫಾರ್ಮ್ ಮಾಡಿರೋ ವಿಚಾರ ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. CM ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ನಮ್ಮದು ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ. ಏನು ಬೇಕೋ ಅದನ್ನು ತನಿಖೆ ಮಾಡ್ತಾರೆ. BJP ಅವರು ಏನು ಮಾಡಬೇಕು ಅಂತ ಹೇಳಿ ಫಸ್ಟ್. BJP ಅವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಅನ್ಬೇಕು. ಅಲ್ಲ, ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿಯಲ್ಲಿ ಕೂಡ ಒಂದಷ್ಟು ಧರ್ಮದ ರಾಜಕಾರಣ ಭಾಷೆನೂ ಅರ್ಥ ಆಗ್ತಾ ಇಲ್ಲ. BJP ಭಾಷೆನೂ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಈಚೆ ಬರ್ತದೆ. ಯಾಕೆ ಅದಕ್ಕೆ ಆತರ ಯಾಕೆ ಕೊಡಬೇಕು? ಸರ್, ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಸಡನ್ ಆಗಿ SIT ಮಾಡಿರೋದ್ರ ಹಿಂದೆ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ಈಗ ನೀವೇ ಮೀಡಿಯಾ ಅವರೇ ಅದನ್ನು ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನಾವು ನೀವು ಹೇಳೋದನ್ನ ಕೆಲವು ಸಂದರ್ಭದಲ್ಲಿ ನಾವು ಏಕದಮ್ ನಾವು ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಗಿಂತ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು,
ಆ ವಿರೋಧ ಪಾರ್ಟಿ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನ ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ. Sir, on the 5 corporations, if you can just give a brief, because lot of momentum is picking up on that. Let it pick up. By corporation, it is my bound duty, it is a commitment of government. I have yielded to all the BJP leaders. I have called a meeting of them. I have discussed with them. Let them find their objections. I don't mind. We wanted to file. We have discussed in the Joint Selection Committee, House Committee. Officially also I have called them. Unofficially also I have discussed with them. They have given their opinion. It is politically they have to raise their voice. I don't tell no to them. In the interest of Bangalore, we have made 5 corporations. Still we have asked the common man also to give objection. They are also eligible to give the objection. There are a lot of issues to be addressed in the media. I don't want to comment now. After few days on B-Khata, E-Khata, on tax issues and E-Khata and this corporation, all this, one day I will call a press conference and brief the people of ಹೈಕೋರ್ಟ್ PL ಹಾಕಿದ್ದಾರೆ ಸರ್ ಇವತ್ತು. ಅಡ್ವೊಕೇಟ್ ವಿವೇಕಾನಂದನ ಸೀನಿಯರ್ ಅಡ್ವೊಕೇಟು 5 ಬೈಫರಿಕೇಟ್ ಮಾಡಿದ್ದು ಸರಿಯಲ್ಲ ಅನ್ನೋಂಥ ವಿಚಾರ. ಅದಕ್ಕೂ ನಾನು ಮುಟ್ಟಿಸ್ಕೊಳ್ಳೋಕ್ಕಾಗ್ತದ? ಯಾರು ಬೇಕಾದ್ರೂ ರೈಸ್ ಮಾಡ್ಬೋದು, ಕೋರ್ಟ್ಗೆ ಹಾಕ್ಬೋದು, ತಪ್ಪೇನಿಲ್ಲ. ಅದನ್ನು ಹಾಕ್ಬೇಕು. ನಾವು ನಮಗೆ ಎಚ್ಚರಿಕೆ ಗಂಟೆ ನಾವೇನಾದ್ರು ತಪ್ಪು ಮಾಡಿದ್ರೆ ಸರಿ ಮಾಡ್ಕೊಳ್ತೀವಿ. ಮುಖ್ಯವಾದ ಮತ್ತೆ ಬರ್ತಾ ಇದ್ದಾರೆ. MLC ಆಯ್ಕೆ ಬಗ್ಗೆ ಚರ್ಚೆ ಮಾಡ್ತಾರೆ. 25ನೇ ತಾರೀಕು ನಾನು 25 ತಾರೀಕು ನಾನು ಪಾರ್ಲಿಮೆಂಟ್ ಜಗದೀಶ್ ಶೆಟ್ಟರ್ ಸರ್ಕಾರ ಭವಿಷ್ಯ ಇಲ್ಲ ಅಂತ ಸರ್